ಚೆನ್ನಾಗಿದೆ ಅಂತ ಹೇಳೋದು. ಓನ್ಲಿ ಮೇಕಪ್ ಇಂದಾನೇ ಹೆಣ್ಮಕ್ಳು ಚೆನ್ನಾಗಿ ಕಾಣಿಸ್ತಾರೆ. ಅವ್ರು ಹಾಕೋ ಕಾಸ್ಟ್ಯೂಮ್, ಅವ್ರು ಹಾಕೋ ಜ್ಯುವೆಲರಿ ಆ್ಯಂಡ್ ಅವ್ರ ನಗು ಅವ್ರದ್ದೊಂದು ಇಟ್ಕೊಬೇಕು. ನೀವು ಯಾವ ಮಾಡೆಲ್ನ ಸೆಲೆಕ್ಟ್ ಮಾಡಿದ್ರೆ ಆ ಮಾಡೆಲ್ಗೆ ಕಳಿಸ್ಬೇಕು. ಮಾಡೆಲ್ಸ್ಗೆ ನಾವು ಬಂದ ತಕ್ಷಣ ಬಿಫೋರು ಇದೆಲ್ಲ ಮಾಡ್ಕೊಳ್ತೀವಿ ವಿಡಿಯೋಸು, ಅದನ್ನು ಅವರಿಗೆ ಹೇಳ್ಕೊಡ್ಬೇಕು. ನೀನು ಬಿಫೋರ್ ವಿಡಿಯೋಸ್ ಒಂದು 2-3 ಮಾಡಿಕೊಡು ನನಗೆ ಅಲ್ವಾ. ನೀವೇನೋ ಒಂದಿನ ನಾವು ಓಲ್ಡ್ ಡೇ ಎಲ್ಲ ಕಷ್ಟಪಟ್ಟು ಮಾಡಿದ್ದಿಲ್ಲ ವರ್ಕು, ವೀಕ್ಲಿ 1 ಟೈಮ್ ಅಂತ ಶೋ ಮಾಡ್ಕೊಬೋದಾ? ಸಿಗುತ್ತಲ್ವಾ? ಬಟ್ ಮಾಡೋದು ಯಾಕೆ ಅಂತ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಒಂದು ಮಾರ್ಕೆಟ್ ಅಂತ. ಈಗ ನಮ್ಮ ಒಂದು ಅಕೌಂಟ್ನ ಇಲ್ಲ 1000 ಮೇಲೆ ನೋಡ್ತಾರೆ, ನನ್ನ ಸ್ಟೋರೀಸ್ನೇ 1000 ಮೇಲೆ ನೋಡ್ತಾರೆ. ಅವರೆಲ್ಲ ನೋಡೋರು ನಿಮ್ಮ ಅಕ್ಕಪಕ್ಕದವರಾಗಿರ್ತಾರೆ, ನನ್ನ ರಿಲೇಟಿವ್ ಫ್ರೆಂಡ್ಸ್ ಸರ್ಕಲ್ ನಾನು ಮೆಸೇಜ್ ಮಾಡ್ತಾರೆ, ಪೂರ್ವಿ ಇವ್ರು ಬಂದಿದ್ದಾರಾ, ಇವ್ರು ನನ್ನ ಕೊಲೀಗ್ಸ್ ಬಂದಿರೋದು ಏಂತಕ್ಕೆ ಒಂದು ಚೇಂಜಸ್ ಒಂದು ಬದಲಾವಣೆ ತಾನೆ. ಆ ಬದಲಾವಣೆ ನೀವು ತಗೊಂಡೇ ಇಲ್ಲ ಅಂತಂದ್ರೆ ವೇಸ್ಟ್ ಆಗಲ್ಲ. ಐಬ್ರೋಸ್ ಮಾತ್ರ ಸ್ವಲ್ಪ ರುದ್ರಕಾಳಿ ಅವ್ರು ಜಾಸ್ತಿ ಇತ್ತಲ್ಲ, ಫೀಲಿಂಗ್ ಜಾಸ್ತಿ ಮಾಡ್ಕೊಂಡು ಅದು ಕಣ್ಣೆಲ್ಲ ನಾವು ಇವಾಗ ಮಾಡ್ತಾ ಇರೋದು. ಲಾಸ್ಟ್ ಟೈಮಲ್ಲಿ ಗ್ರೀನ್ ಕಲರ್ ಹಾಕ್ಸಿದ್ದೆ, ಇವತ್ತು ಅದೊಂದು ಶೂಟ್ ವಿಡಿಯೋ ಹಾಕಿದ್ದೀನಿ ನೋಡಿ. ಅವಾಗ ಗ್ರೀನ್ ಹಾಕ್ಸಿದ್ವಿ, ಟಾಪ್ ಒಂದು ಮಲ್ಟಿ ಕಲರ್ ಇತ್ತು ಅನ್ನೋ ಇಂಟೆನ್ಷನ್. ಇವತ್ತು